ಯಾವ ರೀತಿ ಮಾಡಬೇಕು ಅಂತ 2,000 ಕೋಟಿಲಿ ಇಡೀ ಬೆಂಗಳೂರು ಸ್ಟಾಮ್ ವಾಟರ್ ಡ್ರೈನ್ ಎಲ್ಲ ಒನ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಜನಕ್ಕೆ ಕಂಪ್ಲೀಟ್ ಆಕ್ರೋಶ ಇದೆ. ನಾನೊಂದು ಡಿಸಿಷನ್ ತಗೊಳ್ತಾ ಇದ್ದೀನಿ. ಲೋ ಲೈಯಿಂಗ್ ಏರಿಯಾಲಿ ಎಲ್ಲೂ ಕೂಡ ಅಪಾರ್ಟ್ಮೆಂಟ್ಗಳಿಗೆ ಅಂಡರ್ಗ್ರೌಂಡ್ ಇದನ್ನ ಪಾರ್ಕಿಂಗ್ ಮಾಡ್ಕೋಬಾರ್ದು ಅಂತೇಳಿ ಒಂದು ತೀರ್ಮಾನನ ನಾನು ನಾಳೆ ಟೌನ್ ಪ್ಲಾನಿಂಗ್ ಅವ್ರಿಗೆ ಹೇಳಿದ್ದೀನಿ ವರ್ಕೌಟ್ ಮಾಡಿ ಅಂತ. ಎಷ್ಟು ದೂರದಲ್ಲಿ ಅದನ್ನು ಬಿಡಬೇಕು ಅಂತ, ಯಾಕೆಂದ್ರೆ ಕೆಲವು ಕಡೆ ನೀರು ಕಡಿಮೆ ಇದ್ದು ಕೂಡ ಇದು ಜಲ ಬರ್ತಾ ಇದೆ. ಜಲ ಬಂದು ದಿನ ಪಂಪ್ ಮಾಡ್ತಾ ಇದ್ದಾರೆ. ಅದು ಶಾಕ್ ಆಗ್ಬಿಟ್ಟು ಪಾಪ ಒಂದು ತಂದೆ ಆಮೇಲೆ ಒಬ್ಬ ಚಿಕ್ಕ ಇಬ್ಬರು ತೀರ್ಕೊಂಡಿದ್ದಾರೆ. ಸೊ ಆ ದೃಷ್ಟಿಯಿಂದ ಇದು ನಾವು ಇಡೀ ಬೆಂಗಳೂರು ನಗರದಲ್ಲಿ ಆ ತೀರ್ಮಾನವನ್ನು ಮಾಡಬೇಕು ಅಂತ ಮಾಡ್ತೀವಿ. ಬೆಂಗಳೂರು ನಗರ ಮಾಡ್ತೀನಿ, ಹೊರಗಡೆನೂ ಕೆಲವು ಎಕ್ಸ್ಟೆಂಡ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರ್ತದೆ. ಯಾಕೆಂದ್ರೆ ಅವರೆಲ್ಲ ಅಂಡರ್ಗ್ರೌಂಡ್ 1 ಲೆವೆಲ್ 2 ಲೆವೆಲ್ ಪಾರ್ಕ್ ಮಾಡಿದ್ರೆ ನೀರೆಲ್ಲ ಬಂದು ಈ ಥರ ಆಗಿ ಪರಿಸ್ಥಿತಿ ಬರ್ತದೆ. ಸೊ ಅದಕ್ಕೆಲ್ಲ ಟೆಕ್ನಿಕಲ್ ಆಗಿ ನಾನು ಅದಕ್ಕೆ ತೀರ್ಮಾನ ಮಾಡ್ತೀನಿ. ಆಗಿರೋದನ್ನ ಏನು ಮಾಡೋಕ್ಕಾಗಲ್ಲ. ಹೊಸ ಕಟ್ಟಡ ಯಾವುದೇ ಬಂದರೂ ಕೂಡ ಅದಕ್ಕೆ ಮಾಡ್ತೇವೆ. ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ಆ ಕಡೆ ಈ ಕಡೆ ರೋಡ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆ ರೋಡ್ ಆಗ್ತು ಅಂದ್ರೆ ಒಂದು ಪ್ರೊಟೆಕ್ಷನ್ ಇರ್ತದೆ, ಯಾರು ಒಳಗಡೆ ಬರಲ್ಲ. 50 ಮೀಟರ್ ಒಳಗಡೆ ಅದಕ್ಕೆ ಮಣ್ಣು ತೆಗೆಯಕ್ಕೆ, ಇದನ್ನ ಕಸ ತೆಗೆಯಕ್ಕೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಜನ ಓಡಾಟಕ್ಕೂ ಅನುಕೂಲ ಆಗ್ತದೆ. ಸರ್, ಈಗ ಇಡಿ ದಾಳಿ ವಿಚಾರ ಸಂಬಂಧಪಟ್ಟಂತೆ ರಣ್ಯರ್ ಅವರ ಕೇಸ್ ಲಿಂಕ್ ಆಗ್ತಿದೆ ಸರ್. ಬಿಜೆಪಿಯವರು ನೇರವಾದಂತ ಆರೋಪ ಮಾಡ್ತಾ ಇದ್ದಾರೆ. ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ, ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ. ಬೇಕಾದಷ್ಟು ಜನ ಟ್ರಸ್ಟ್ಗಳು ನಡೆಸ್ತಾರೆ. ಮದುವೆ ಸಮಾರಂಭ ಮತ್ತೊಂದಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು. ಅವರು ಕೊಟ್ಟಿರ್ಬೋದು. ಅವ್ರದ್ದು ಯಾವುದೋ ಒಂದು ಫ್ಯಾಮಿಲಿ ಮದುವೆ ಇತ್ತು, ಗಿಫ್ಟ್ಗಳು ಕೊಟ್ಟಿರ್ಬೋದು. ಅದೇನು ಅವರೇನು ಯಾರು ಇಲ್ಲಿಗೆಲ್ಲ ಸ್ಲಮ್ ಮಾಡೋ ಇದನ್ನ ಸ್ಮಗ್ಲಿಂಗ್ ಮಾಡುವಂತ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರ, ಯಾರು ಎನ್ಕರೇಜ್ ಮಾಡ್ತಾರ? ಆ ಹೆಣ್ಮಗಳು ಯಾರೋ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಶಿಕ್ಷೆ ಮಾಡಿ, ಅದೇನು ಅಭ್ಯಂತರ ಇಲ್ಲ. ಬಟ್ ಆಸ್ ಫಾರ್ ಪರಮೇಶ್ವರ್ ಇಸ್ ಕನ್ಸರ್ನ್, ಈಸ್ ಎ ಲಾ ಬೈಂಡಿಂಗ್ ಸಿಟಿಸನ್, ಈಸ್ ಎ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ವಿ ಆರ್ ಪ್ರೌಡ್ ಆಫ್ ಹಿಮ್. ಈಸ್ ಎ ಬಿಗ್ ಲೀಡರ್. 8 ವರ್ಷ ಅಧ್ಯಕ್ಷರಾಗಿ ನಮ್ಮ ರಾಜ್ಯಕ್ಕೆ ಬೇಕಾದ ಸರ್ವಿಸ್ ಮಾಡಿದ್ದಾರೆ. ನನ್ನ ಜೊತೆ ಇದು 89ರಿಂದ ಮಂತ್ರಿ MLA ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ. ನಾನು ನೋಡಿದ್ದೀನಿ. ಈಸ್ ಎ ವೆರಿ ಕ್ಲೀನ್ ಆನೆಸ್ಟ್ ಮ್ಯಾನ್. ಅವ್ರೇನು ಮಾಡಿಲ್ಲ. ಗಿಫ್ಟ್ ಕೊಟ್ಟಿದ್ರೆ ಯಾವ್ದಾದ್ರು ಮದುವೆ ಗಿಫ್ಟ್ ಕೊಟ್ಟಿರ್ಬೋದು ಅಷ್ಟೇ. ನಾನು ಮೀಟ್ ಮಾಡ್ಕೊಂಡು ಬಂದಿದ್ದೀನಿ. ವಿ ಸ್ಟ್ಯಾಂಡ್ ಬೈ ಯು ಅಂತ ಹೇಳಿ. ಫಸ್ಟ್ ಕ್ಲಾಸ್ ಆಗಿದ್ದಾರೆ that Ramnagar name changing is nothing but changing the name just to increase the value of land. Let the cabinet decide, then I'll sit before the briefing and discuss with you. Sir, when there is renaming of cities in Uttar Pradesh, Delhi, there is no so much of hurdle. But when it comes to Karnataka, it is purely politics. They can't register. Sir, regarding Ranya Rao case. Ranya Rao ED case, I just spoke to Dr. Parmeshwar. There was a marriage. See, we are in public life. We run institutions. So many run institutions. As a gesture to people who know, we may give a lot of gifts. We give gifts. We give 1 rupee, we give 10 rupees, we give 10 lakhs, 5 lakhs. I hope think that he might have also given a gift for the marriage. I think there is nothing wrong in it. No minister or no politician will support the activities. Whatever the activities that is done by the lady, it is a personal issue and it is wrong, and the law will take its own course. As far as Parmeshwar is concerned, who knows that we meet thousands of people every day. He doesn't know who does what. So the law will take its own course. We don't want to interfere with the law or the ED. But as for Parmeshwar, I just discussed with him. I met him this morning. I asked him what is the reality. He said that the type of marriage he has given and he has gifted, quite natural. Sir, additionally, city around, so people have in fact said that they were not allowed to meet you and they were locked inside. No, a lot of them met me. A lot of them shouted at me. We have heard them. The grievances, quite natural. Who have been affected will shout at us. We should hear to them. I am not doubting them. Anyone I can meet. If you tell now also I can go and meet them. We are there to sort out their problem. Why we should not meet them? I am there to meet them. 1 minute. I have gone only to meet them. We can't meet hundreds of people. Hundreds of people. Their representative meet their representative. They have spoken to us. They have shouted us. They have screamed us. They have praised us.
See, there was 210 points like this. It has now reduced to. This rain has come. It has come to some 4 important points. 4 important points. We are there. Opposition wanted to do politics. Let them do whatever they want. We welcome their suggestions. They say, sir, If good suggestions are there, I welcome them. we also. released 2,000 crore rupees money for the development of Bengaluru, but Congress government did not spend it. They did not do whatever the work was there. We have taken a stormwater drain work. We will do it. We know where are the hiccup points are there. There is 1, 2, 3 important things south of Bangalore and 1 north of Bangalore. We will sort it out. Sir, R. Ashoka says the 1,600 crores which was given to the development has been taken over by DK Shivkumar for the tunnel roads. One thing I would like to tell Mr. Ashok, all this problem has been raised only in the BJP constituency because he did not do their tenure. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.